ಮೊಟ್ಟ ಮೊದಲನೇದಾಗಿ ಕಡಕೋಳ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಮಡಿವಾಳೇಶ್ವರ ಪಾದಕ್ಕೆ ಪಡಮಟ್ಟು ಈ ದಿನದ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ವಿಶೇಷತೆ ಅಂತ ಯಾಕೆ ಕರಿತೀವಿ ಅಂದರೆ, ಶಿಕ್ಷಣದ ರೂಪವನ್ನು, ತತ್ವಜ್ಞಾನವನ್ನು, ಭಾರತದ ಸಂಸ್ಕೃತಿಯನ್ನು ವಿದೇಶಕ್ಕೆ ಕೊಂಡೊಯ್ದು ಭಾರತದ ಸಂಸ್ಕೃತಿಯನ್ನು ವಿದೇಶದಲ್ಲಿ ತಿಳಿಹೇಳಿ ಈ ರೀತಿಯಾಗಿರ್ತಕ್ಕಂಥ ಭಾರತವನ್ನು ಒಂದು ಸಂಸ್ಕೃತಿಯ ನಾಡು ಅಂತ ಅಥವಾ ದೇಶ ಅಂತಂದು ಹೇಳಿ ಅಂದಿನ ದಿನವೇ ವಿದೇಶದಲ್ಲಿ ಕೊಂಡೊಯ್ತಕ್ಕಂಥ ಭಾರತದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಈ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಅಥವಾ ಯುವ ದಿನ ಎಂದು ಆಚರಣೆ ಮಾಡಲಾಗುತ್ತೆ. ಈಗ ಆಲ್ರೆಡಿ ನಿಮ್ಗೆ ಅದೇ ಗೊತ್ತಾಗಿದೆ, ಸ್ವಾಮಿ ವಿವೇಕಾನಂದರ ಘಟನೆ ನಿಮಗೂ ಬರುತ್ತೆ. ಮೊಟ್ಟ ಮೊದಲು ಶಿಕ್ಷಣದ ಒಂದು ಸ್ಫೂರ್ತಿ ಅಥವಾ ಶಿಕ್ಷಣಕ್ಕೆ ಒಂದು ಚೇತನ ಅಂತಂದು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಅಂದ್ರೆ ಏನು ಅಂತ. ವ್ಯಕ್ತಿಯಲ್ಲಿ ಸೂಕ್ತವಾಗಿ ಅಡಗಿರತಕ್ಕಂಥ ಶಕ್ತಿಯನ್ನ ಹೊರತರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ನಿಜವಾದ ಶಿಕ್ಷಣ ಅಂತಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇಂತಹ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗುರು ವೃಂದವನ್ನು ಸ್ವಾಗತಿಸ್ತೇನೆ. ಅದರಲ್ಲಿ ಮೊದಲನೇದಾಗಿ HM ಸರ್ ಆಗಿರ್ತಕ್ಕಂಥ ಅಪ್ಪು ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಹಶಿಕ್ಷಕರಾದಂಥ ಸವಿತಾಬಾಯಿ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ನಮಗೆಲ್ಲರಿಗೂ ಕೂಡ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡುತ್ತಾ, ಜೊತೆಗೆ ಫ್ರೆಂಡ್ಲಿಯಾಗಿ ಕೂಡ ಇರುತ್ತಾ, ನಮ್ಗೆ ಯಾವಾಗಲೂ ಜೊತೆಯಾಗಿರ್ತಕ್ಕಂಥ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ಸಮಾಜ ವಿಜ್ಞಾನದ ಮುಖ್ಯ ರೂವಾರಿಗಳು ಆಗಿರ್ತಕ್ಕಂಥ ಯಲಲಿಂಗ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಜ್ಞಾನವನ್ನು ನಾನು ವೈಜ್ಞಾನಿಕವಾಗಿ ಬೋಧನೆ ಮಾಡ್ತೀನಿ ಅಂತಂದೇಳಿ ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಉಮಾದೇವಿ ಟೀಚರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೀನಿ. ಅದೇ ರೀತಿಯಾಗಿ 1, 2, 3 ಬಾಳೆಲೆ ಅರಳು ಈ ಮೂಲಕ ಒಂದು ಗಣಿತವನ್ನು ಹೇಳಿಕೊಡುವುದರ ಮೂಲಕ ಗಣಿತ ಶಿಕ್ಷಕಿಯರು ಆಗಿರತಕ್ಕಂಥ ಭುವನೇಶ್ವರಿ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೀನಿ. ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಅಪ್ಪು ಸರ್ ಹೇಳಿರಿ ನಿಮ್ಮದು. ಈಗ ಶಿಕ್ಷಣದ ಮತ್ತು ಈ ದಿನದ ಶಿಕ್ಷಣದ ಒಂದು ಚೇತನ ಅಥವಾ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಕುರಿತು ನಮ್ಮ ಸಹ ಶಿಕ್ಷಕರು ಆಗಿರ್ತಕ್ಕಂಥ ಯಲಲಿಂಗ್ ಸರ್ ಕುರಿತು ಒಂದೆರಡು ಮಾತುಗಳನ್ನು ಆಡ್ತಾರೆ. ಎಲ್ಲರೂ ಆಲಿಸಿ.